Students, we are in the sixth session of the questionnaire unit. I welcome you all to this session once again. ವಿದ್ಯಾರ್ಥಿಗಳೇ, ಇದು ಪ್ರಶ್ನಾವಳಿ ಅಧ್ಯಾಯದ 6ನೇ ಸೆಷನ್ ಆಗಿರುತ್ತೆ. ನಿಮ್ಮೆಲ್ಲರನ್ನ ಈ ಸೆಷನ್ಗೆ ಸ್ವಾಗತಿಸುತ್ತಿದ್ದೇನೆ. In this session, we are going to discuss the remaining part of the formation of questionnaire. ಈ ಸೆಷನ್ನಲ್ಲಿ ನಾವು ಪ್ರಶ್ನಾವಳಿಯ ರಚನೆ ಕುರಿತು ಉಳಿದಿರುವ ಅಂಶಗಳನ್ನು ನಾವಿಲ್ಲಿ ಚರ್ಚೆ ಮಾಡಲಿಕ್ಕಿದ್ದೇವೆ. ಇವತ್ತಿನ ವಿಷಯದ ಕುರಿತು ಚರ್ಚಿಸುವ ಪೂರ್ವದಲ್ಲಿ ನಾವು ಹಿಂದಿನ ಸೆಷನ್ನಲ್ಲಿ ಏನನ್ನು ಚರ್ಚಿಸಿದ್ದೇವೆ ಎನ್ನುವುದನ್ನು ಗಮನಿಸುವುದಾದರೆ, ಸಾಮಾಜಿಕ ಸಂಶೋಧನೆಯಲ್ಲಿ ಅಥವಾ ಸಮಾಜ ವಿಜ್ಞಾನಗಳ ಸಂಶೋಧನೆಯಲ್ಲಿ ಪ್ರಶ್ನಾವಳಿಯನ್ನು ಯಾವ ರೀತಿಯಲ್ಲಿ ನಾವು ರಚನೆಯನ್ನು ಮಾಡಬೇಕು ಅನ್ನೋದನ್ನು ನಾವು ಬಹಳ ವಿವರವಾಗಿ ಚರ್ಚಿಸಿದ್ದೇವೆ. In the previous session we have discussed the important steps to be followed in the formation of questionnaire in social science research. There are important steps to be followed in order to have a good questionnaire. So, if you look at the objectives of this session, the very purpose of this session is to make the students to understand the various steps in the formation of questionnaire in social science research. ಈ ಸೆಷನ್ನ ಉದ್ದೇಶವನ್ನು ನೋಡೋದಾದರೆ, ಏನು ಹಿಂದಿನ ಸೆಷನ್ನಲ್ಲಿ ನಾವು ಉದ್ದೇಶವನ್ನು ಇಟ್ಕೊಂಡಿದ್ದೇವೋ ಅದೇ ಉದ್ದೇಶವನ್ನು ನಾವಿಲ್ಲಿ ಇಟ್ಕೊಂಡಿದ್ದೇವೆ. ವಿದ್ಯಾರ್ಥಿಗಳು ಸಮಾಜ ವಿಜ್ಞಾನಗಳ ಸಂಶೋಧನೆಯಲ್ಲಿ ಪ್ರಶ್ನಾವಳಿಯನ್ನು ಯಾವ ರೀತಿಯಾಗಿ ರಚನೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದು ಈ ಒಂದು ಸೆಷನ್ನ ಉದ್ದೇಶವಾಗಿರುತ್ತೆ. ಹಿಂದಿನ ಸೆಷನ್ನನ್ನೇ ನಾವು ಮುಂದುವರಿಸಿ ನೋಡೋದಾದರೆ, ಪ್ರಶ್ನಾವಳಿಯ ರಚನೆಯಲ್ಲಿ ಬಹಳ ಮುಖ್ಯವಾಗಿ ಭಾಷೆ, ಆ ಬಳಕೆ ಹೇಗಿರಬೇಕು ಅನ್ನೋದು ಬಹಳ ಮುಖ್ಯವಾಗಿ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ದ ಲ್ಯಾಂಗ್ವೇಜ್ ಆಫ್ ದ ಕ್ವಶ್ಚನೇರ್ should be simple and understandable. If it is too difficult or vague, a man of average intelligence cannot answer the questionnaire. ಏನಾಗುತ್ತೆ ಅಂತ ಹೇಳಿದರೆ, ಪ್ರಶ್ನಾವಳಿಯಲ್ಲಿ ನಾವು ಬಳಸುವಂಥ ಭಾಷೆ ಬಹಳ ಸುಲಭವಾಗಿರಬೇಕು ಮತ್ತು ಸರಳವಾಗಿರಬೇಕು, ಮತ್ತು ಅದನ್ನು ಸರಳವಾಗಿ ಮಾಹಿತಿದಾರನು ತಿಳ್ಕೊಳ್ಳುವಾಗಿರಬೇಕು. ಎಲ್ಲ ಮಾಹಿತಿದಾರರು ಒಂದೇ ರೀತಿಯಾದಂಥ ಬುದ್ಧಿವಂತಿಕೆಯನ್ನು ಹೊಂದಿರೋದಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ಆ ಪ್ರಶ್ನೆಯನ್ನು ತಿಳ್ಕೊಳ್ಳುವ ಹಾಗೆ, ಅದನ್ನು ಅರ್ಥೈಸಿಕೊಳ್ಳುವ ರೀತಿಯಲ್ಲಿ ನಾವು ಭಾಷೆಯನ್ನು ಬಳಸಬೇಕಾಗತ್ತೆ. ನಮಗೇನು ಭಾಷೆಯಲ್ಲಿ ಹಿಡಿತಾ ಇದೆ ಅಂತೇಳಿ ನಾವು ನಮ್ಮದೇ ರೀತಿಯಲ್ಲಿ ಪ್ರಶ್ನಾವಳಿಯನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದರೆ, ನಮಗೆ ಮಾಹಿತಿದಾರನಿಂದ ಸರಿಯಾದ ಮಾಹಿತಿ ದೊರಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಭಾಷೆಯ ಬಳಕೆ ಕೂಡ ಅಲ್ಲಿ ಬಹಳ ಮುಖ್ಯ ಆಗುತ್ತೆ. The another important thing is that pre-coding. Items in the questionnaire should be pre-coded so as to facilitate transcription of data. Particularly, the closed form questions are pre-coded in order to make data processing smooth and accurate. ಇದನ್ನು ಬಹಳ ಮುಖ್ಯವಾಗಿ ಸಂಶೋಧನೆಯ ಪ್ರಕ್ರಿಯೆ ಬಹಳ ಸರಳವಾಗಿ ಮತ್ತು ಸುಸೂತ್ರವಾಗಿ
ನಡೆಸಲಿಕ್ಕೆ ಈ ಪ್ರೀ ಕೋಡಿಂಗ್ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಮುಂದಿನ ಒಂದು ಮುಖ್ಯವಾದಂಥ ವಿಷಯವನ್ನು ಗಮನಿಸಬೇಕಂತ ಹೇಳಿದರೆ ಸೆಕ್ಷನಲೈಸೇಷನ್, ವಿಭಾಗೀಕರಿಸುವಂಥದ್ದು. ಫಾರ್ ಸ್ಟಡಿಂಗ್ ಡಿಫ್ರೆಂಟ್ ಏರಿಯಾಸ್, separate sections may be given in questionnaire. ಬೇರೆ ಬೇರೆ ವಿಷಯಗಳ ಕುರಿತು ನಾವು ಮಾಹಿತಿಯನ್ನು ಪಡಿಬೇಕಾದರೆ ಆ ಪ್ರಶ್ನಾವಳಿಯನ್ನು ಬೇರೆ ಬೇರೆ ಭಾಗಗಳಾಗಿ ನಾವು ವರ್ಗೀಕರಿಸಬೇಕಾಗತ್ತೆ. ಉದಾಹರಣೆಗೆ ಗ್ರಾಮೀಣ ಸಮಾಜವನ್ನು ಅಧ್ಯಯನ ಮಾಡ್ತಿರಾದ್ರೆ ಅಲ್ಲಿ ಗ್ರಾಮಗಳಲ್ಲಿರುವಂಥ ಕುಟುಂಬ ವ್ಯವಸ್ಥೆ, ಗ್ರಾಮಗಳಲ್ಲಿರುವ ಉದ್ಯೋಗ, ಗ್ರಾಮಗಳ ಸಮಸ್ಯೆ, ಗ್ರಾಮಗಳಲ್ಲಿರುವಂಥ ಮನೋರಂಜನಾ ಕಾರ್ಯಕ್ರಮಗಳು, ಗ್ರಾಮದ ಆರ್ಥಿಕತೆ, ಗ್ರಾಮದ ಧರ್ಮ, ಗ್ರಾಮದ ಶೈಕ್ಷಣಿಕ ಸ್ಥಿತಿಗತಿಗಳು, ಹೀಗೆ ಒಂದೊಂದು ವಿಷಯವನ್ನು ನಾವು ವಿಭಾಗಗಳಾಗಿ ವಿಂಗಡಿಸಿದಾಗ ಮಾಹಿತಿದಾರನಿಗೆ ಬಹಳ ಸುಲಭವಾಗಿ ಉತ್ತರವನ್ನು ನೀಡಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದಟ್ ಲೆಂತ್ ಆಫ್ questionnaire. It is necessary that the length of the questionnaire should be given importance. It depends on the nature and type of study, type of respondents, etc. ಯಾವ ಗಾತ್ರದ ಪ್ರಶ್ನಾವಳಿ ನಾವನ್ನು ಹೊಂದಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಸಂಶೋಧಕನು ತನ್ನ ಪ್ರಶ್ನಾವಳಿಯ ಗಾತ್ರದ ಕುರಿತಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಮುಂದೆ ನಾವು ಗಮನಿಸುವುದಾದರೆ ಎಕ್ಸ್ಪರ್ಟ್ಸ್ ಒಪಿನಿಯನ್, ಅನುಭವಸ್ಥರ ಅಥವಾ ಅನುಭವಿಗಳ ಅಭಿಪ್ರಾಯಗಳನ್ನು ನಾವು ಪಡೆದುಕೊಳ್ಬೇಕಾಗುತ್ತೆ. Experts' opinion can be valuable tool for the clarifying issues and formulating a questionnaire. The draft questionnaire may be shown to some experts or the qualified persons for evaluation or expert opinion. ನಾವು ರಚಿಸಿರುವಂಥ ಪ್ರಶ್ನಾವಳಿಯನ್ನು ಅನುಭವಿಗಳಿಗೆ ಅದನ್ನು ಪರಿಶೀಲನೆಗಾಗಿ ನೀಡಬೇಕಾಗತ್ತೆ. ಅವರ ಅನುಭವಗಳ ಆಧಾರದ ಮೇಲೆ ಆ ಪ್ರಶ್ನಾವಳಿಯ ಸಾಧಕ ಬಾಧಕಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾರೆ, ಅರಿವನ್ನು ಮೂಡಿಸ್ತಾರೆ. ಅದಾದ ನಂತರದಲ್ಲಿ ನಾವು ಪ್ರಶ್ನಾವಳಿಯನ್ನು ಮಾಹಿತಿದಾರರಿಗೆ ನೀಡಬೇಕು. ಆವಾಗ ನಮಗೆ ಸಮಂಜಸವಾದಂಥ ಉತ್ತರಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಪ್ರಶ್ನಾವಳಿಯನ್ನು ಮಾಹಿತಿದಾರನಿಗೆ ನೀಡುವ ಪೂರ್ವದಲ್ಲಿ ಪ್ರೀ ಟೆಸ್ಟಿಂಗ್ ಅಂತ ಹೇಳ್ತೇವೆ, ಪೂರ್ವ ಪರೀಕ್ಷೆಯನ್ನು ನಾವು ಮಾಡಬೇಕಾಗತ್ತೆ. ಇನ್ ಆರ್ಡರ್ ಟು ಐಡೆಂಟಿಫೈ ದ ವೀಕ್ನೆಸಸ್ ಆರ್ ಮಿಸ್ಟೇಕ್ಸ್ ಆಫ್ ಕ್ವೆಶ್ಚನೇರ್, the draft must be pre-tested. ನಾವು ನೇರವಾಗಿ ಮಾಹಿತಿದಾರರಿಗೆ ನಮ್ಮ ಪ್ರಶ್ನಾವಳಿಯನ್ನು ನೀಡುವುದಕ್ಕೂ ಮೊದಲು ಅದರ ಸಾಧಕ ಬಾಧಕಗಳನ್ನು, ಅದರಲ್ಲೇನು ಇತಿಮಿತಿಗಳಿದ್ದಾವೆ, ಅದರಲ್ಲೇನು ತಪ್ಪುಗಳಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೋಸ್ಕರ ನಾವು ಪೂರ್ವ ಪರೀಕ್ಷೆಯನ್ನು ಮಾಡುವಂಥದ್ದು ಬಹಳ ಮುಖ್ಯವಾಗುತ್ತೆ ಅಂತ. Another important step is checklist. The responder takes the help of standard checklist to see that all the required items are included in the questionnaire. Checklist must be prepared by the researcher for evaluating the questions constructed in the questionnaire. ನಾನು ತಯಾರಿಸಿರುವಂಥ ಪ್ರಶ್ನಾವಳಿ ನನ್ನ ಸಂಶೋಧನೆಗೆ ಅಗತ್ಯ ಇರುವಂತಹ ಎಲ್ಲ ವಿಚಾರಗಳನ್ನು ಒಳಗೊಂಡಿದೆಯಾ ಅಥವಾ ಇನ್ನೂ ಅದರಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಬೇಕಾ ಅನ್ನೋ ಒಂದು ಮೌಲ್ಯಮಾಪನವನ್ನು ನಾವಲ್ಲಿ ಮಾಡಬೇಕಾಗತ್ತೆ. ಇವ್ಯಾಲ್ಯುವೇಟಿಂಗ್ ದ ಕ್ವಶನ್ಸ್ ಕನ್ಸ್ಟ್ರಕ್ಟೆಡ್ ಇನ್ ದ ಕ್ವಶ್ಚನರ್.
ಇದು ನಮಗೆ ಉತ್ತಮವಾದಂಥ ಪ್ರಶ್ನಾವಳಿಯನ್ನು ರಚನೆ ಮಾಡಲಿಕ್ಕೆ ಸಹಾಯಕವಾಗಿದೆ. ಕೊನೆಯಲ್ಲಿ ನಾವು ಮಾಡಬೇಕು, ಅಟ್ ದ ಎಂಡ್ ಆಫ್ ದ ಕ್ವಶನರ್ ದೇರ್ ಶುಡ್ ಬಿ ಎ ನೋಟ್ ಆಫ್ ಥ್ಯಾಂಕ್ಸ್. ಅಲ್ಲೊಂದು ಕೃತಜ್ಞತೆಯ ವಿಷಯವನ್ನು ನೀವು ಹೇಳಬೇಕಾಗುತ್ತೆ, ಧನ್ಯವಾದವನ್ನು ತಿಳಿಸಬೇಕಾಗುತ್ತೆ. ಎಟ್ ದ ಎಂಡ್ ಆಫ್ ದ ಕ್ವಶನರ್ ಎ ನೋಟ್ ಆಫ್ ಥ್ಯಾಂಕ್ಸ್ ಶುಡ್ ಬಿ included for the corporation of the respondents. Even though the respondents may be having their own works, in spite of their busy schedule, they are cooperating with you. So for that purpose, there is a need to mention a note of thanks. ಅಲ್ಲಿ ನಮ್ಮ ಒಂದು ಧನ್ಯವಾದವನ್ನು ಅವರಿಗೆ ನೀಡಬೇಕಾಗಿರುವಂಥದ್ದು ಮಾನವೀಯ ಗುಣ ಆಗುತ್ತೆ. ಹಾಗಾಗಿ ಇಷ್ಟು ಅಂಶಗಳನ್ನು ನಾವು ಪ್ರಶ್ನಾವಳಿಯನ್ನು ರಚಿಸುವ ಸಂದರ್ಭದಲ್ಲಿ ಗಮನದಲ್ಲಿಟ್ಕೊಳ್ಬೇಕಾಗಿರುತ್ತೆ. ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್ ಆಲ್ ದೀಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಇನ್ ಫಾರ್ಮುಲೇಟಿಂಗ್ ಎ ಕ್ವಶನರ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಹೌ ಟು formulate a questionnaire. I stop here. The remaining we shall discuss in the next session. Thank you very much.